ಆಗ್ತಾ ಇದೆ. ಏಕೆಂದರೆ ನಮ್ಮ ಸರ್ ಪರಿಶ್ರಮ ಎಲ್ಲ ಗೊತ್ತಾಗ್ತಾ ಇದೆ. ಹುಡುಗರದು ಒಂದು ಪ್ರೋತ್ಸಾಹ ಮಾಡಿ ಹುಡುಗರಿಂದ ಒಳಗಿರುವ ಒಂದು ಅದ್ಭುತವಾದ ಶಕ್ತಿಯನ್ನು ಹೊರಗೆ ಚಿಮ್ಮಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸರ್. ಆದ ಕಾರಣ ನಾವು ಸಾರಿಗೆ ತುಂಬ ವಂದನೆಗಳನ್ನು ಹೇಳುತ್ತಾ ಹೀಗೆ ಪ್ರತಿ ವರ್ಷ ಸಾರು ನೆರವೇರಿಸಿಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ಳುತ್ತಿದ್ದೇನೆ. ಮತ್ತೊಮ್ಮೆ ಚಿತ್ರಕಲಾ ದಿನೋತ್ಸವ ಶುಭಾಶಯಗಳನ್ನು ಕೋರುತ್ತಾ ಮಾತನ್ನು ಮುಗಿಸುತ್ತಿದ್ದೇನೆ. ಹಳೆ ಶುರು ಆಗದೆ ಕೊಡಲಿ ಈ ಕೊಡ್ಲಿಯಿಂದ ಅವ್ರು ಏನು ಮಾಡ್ತಿದ್ರು, ಹಸೆ ಮಾಂಸವನ್ನು ಕಡಿದು ಅವ್ರು ಏನು ಮಾಡ್ತಿದ್ರು ತಿಂತಾ ಇದ್ರು. ಅದು ಕೂಡ ತೋರಿಸಿದ್ದಾರೆ. ಭಾಳ ಅತ್ಯುತ್ತಮ ಚಿತ್ರ ಇದು. ಈ ಚಿತ್ರದಿಂದ ಮಕ್ಕಳು ಏನು ಕಲಿಬೋದಂದರೆ ಹಳೆ ಶಿರಾದಲ್ಲಿ ಆ ಜನ ಹೆಂಗಿದ್ರು ಗೊತ್ತಾಗ್ತದೆ. ಪ್ರಕೃತಿ ಯಾವ ರೀತಿ ಕೆಂಪು ರಂಗಿನಿಂದ ಕೂಡಿರುತ್ತೆ ಅನ್ನೋದನ್ನ ಈ ಒಂದು ಕಲ್ಲಿನ ಚಿತ್ರದಲ್ಲಿ ಸ್ಟೋನ್ ಆರ್ಟ್ ಅಲ್ಲಿ ಬಿಂಬರ ಮಾಡಿರ್ತಕ್ಕಂಥದ್ದು. ಬರಡು ಭೂಮಿಯಲ್ಲಿ ವಾಪಸ್ ಕಳ್ಳಿ ಗಿಡ ಹೆಂಗ್ ಬೆಳೆಸ್ಬೇಕು, ಆ ಚಿತ್ರ ಹೆಂಗಿರ್ತೈತಿ, ಅದಾದ ನಂತರ ಮೇಲೆ ಹೂ ಹೆಂಗ್ ಬಿಡೈತಿ, ಅದು ಹಣ್ಣು ಹೆಂಗ್ ಬಿಡೈತಿ, ಹಣ್ಣು ತಿನ್ನೋದ್ರಿಂದ ಏನು ಪ್ರಯೋಜನ ಆಗೈತಿ ಅನ್ನೋದು ಈ ಚಿತ್ರದಿಂದ ನಾವು ಕಲಿಬಹುದು. ಅದರಿಂದ ಬಹಳ ಅತ್ಯುತ್ತಮವಾಗಿ ಈ ಚಿತ್ರ ಪ್ರದರ್ಶಿಸಿ ಸಾರ್ ಅವರು ಆ ಚಿತ್ರಗಳನ್ನು ಬಿಡಿಸಿರ್ತಾರೆ. ಆದ್ದರಿಂದ ಚಿತ್ರಗಳನ್ನು ಬಿಡಿಸಿ ಮಕ್ಕಳನ್ನ ಬಿಡಿಸಿ ಅವರು ಅತ್ಯುತ್ತಮವಾದ ಕಲೆಯನ್ನು ಇಲ್ಲಿ ಕಲಿಸಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ, ನಮ್ಮ ಮಕ್ಕಳ ವತಿಯಿಂದ, ಇಲಾಖೆ ವತಿಯಿಂದ ಧನ್ಯವಾದಗಳು. Very good morning to all of you. I would like to say few more hours happy for today. Okay, it is very nice and amazing. Today we have conducted for today in our school. It is all credit goes to dearest Mallikarjuna sir. Because of his struggle every second by second to support of the student, they have conducted throughout the night. The last night they have decorated all the rooms by the colorful pictures they made by wood. That's why it is very nice to see you. Thank you very much sir. See about your heart. ವಸತಿ ಶಾಲೆ ಹಂಚೊಳ್ಳಿ ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ. ಈ ಶಾಲೆಯಲ್ಲಿ ನಾವು ಈ ಒಂದು ದಿನದಂದು ಚಿತ್ರಕಲಾ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸರ್ ಅವರ ಗೈಡೆನ್ಸ್ ಮೇರೆಗೆ, ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳನ್ನ ಈ ಒಂದು ಕೋಣೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ಪೇಪರ್ ಮೇಲೆ ಬಿಡಿಸಿರ್ತಕ್ಕಂಥ ಚಿತ್ರಗಳು ಬೇರೆ, ಕಲ್ಲಿನ ಮೇಲೆ ಬಿಡಿಸಿರ್ತಕ್ಕಂಥ ಚಿತ್ರಗಳು ಬೇರೆ. ಇವುಗಳ ಎಲ್ಲವುಗಳ ಒಂದು ಪ್ರದರ್ಶನವನ್ನ ಈ ದಿನದಂದು ನಾವು ಈ ಚಿತ್ರಕಲಾ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದೀವಿ. ನೋಡ್ಬೋದು ಇದೆಲ್ಲ ಎಂತಹ ಅದ್ಭುತ ಚಿತ್ರಗಳು ಪೇಪರ್ಗಳ ಮೇಲೆ ಹರಡಿದೆ ಅಂತಕ್ಕಂಥದನ್ನ ನೀವು ಕಣ್ಣಾರೆ ನೋಡ್ಬೋದು. ಈ ಒಂದು ಸಂದರ್ಭದಲ್ಲಿ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಒಂದು ಚಿತ್ರಕಲೆಯ ಜ್ಞಾನವನ್ನ ಹೊರತೆಗೆಯುವಂತಹ ಕೆಲಸವನ್ನ ನಮ್ಮ ಚಿತ್ರಕಲಾ ಶಿಕ್ಷಕರು ಮತ್ತೆ ಅದಕ್ಕೆ ಪ್ರೋತ್ಸಾಹವನ್ನ ನೀಡಿರ್ತಕ್ಕಂಥ ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಕೋಟೇಶ್ವರ ಸರ್ ಅವರು ಬಹಳ ಅದ್ಭುತವಾದ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದೊಂದಿಗೆ ಈ ಒಂದು ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ, ಎಲ್ಲ ಶಾಲೆಗಳಿಗೆ, ಎಲ್ಲ ಶಿಕ್ಷಕರಿಗೆ ಮಾದರಿಯಾಗುವಂತಹ ಕೆಲಸ ಆಗಲಿ ಅಂತ ಹೇಳ್ತಾ ಒಂದು ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದೆ. ಬಹಳ ಚೆನ್ನಾಗಿ ಬಿಡಿಸಿದ್ದಾರೆ ನಮ್ಮ ಮಕ್ಕಳು. ನೋಡಿ
ನಮ್ಮ ನೇಚರ್ ಯಾವ ರೀತಿ ಇದೆ ಅಂತಕ್ಕಂಥದನ್ನ ಬರೀ ಕಪ್ಪು ಬಟ್ಟೆಯ ಮೇಲೆ ಬಿಡಿಸಿರ್ತಕ್ಕಂಥದ್ದು. ಇದನ್ನ ಯಾವ ಸ್ಟೋನ್ ಆರ್ಟ್ ಅಂತಾರೆ, ಇದು ಸ್ಟೋನ್ ಆರ್ಟ್ ಅಂತೇಳಿ. ಇದನ್ನ ಪ್ರತಿಯೊಬ್ಬರು ಕಲ್ತ್ರೆ ಮುಂದೆ ತಮ್ಮದಲ್ಲಿ ಒಳ್ಳೆ ಕಲಾವಿದರಾಗೋದಕ್ಕೆ ಯಾವುದೇ ಎರಡು ಮಾತುಗಳಿಲ್ಲ ಅಂತ ಹೇಳ್ಬೋದು. ಇದು ನೋಡಿ ನೇಚರು, ಮಗು ಯಾವ ರೀತಿ ಆಟವನ್ನು ಆಡ್ತಾ ಇದೆ ಪ್ರಕೃತಿಯ ಸೊಬಗಿನಲ್ಲಿ ಅನ್ನೋದನ್ನು ತೋರಿಸ್ತಕ್ಕಂಥ ನೇಚರು. ಮರ ಇದೆ, 2 ಮಕ್ಕಳು ಸ್ಕಿಪ್ಪಿಂಗ್ ಆಡ್ತಾ ಇದ್ದಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ನೇಚರ್ ಯಾವ ರೀತಿ ಇದೆ. ಇದು ಒಂದು ಹಳ್ಳಿಯ ಸೊಬಗನ್ನು ತೋರಿಸ್ತಕ್ಕಂಥ ಮತ್ತು ಹಳ್ಳಿಯ ಮಕ್ಕಳ ಆಟಗಳನ್ನು ತೋರಿಸ್ತಕ್ಕಂಥ ಚಿತ್ರಗಳು. ಇದು ಮನೆಯಲ್ಲಿ ತೋರಣಗಳನ್ನು ಯಾವುದೇ ಖರ್ಚಿಲ್ಲದಂತೆ ಯಾವ ರೀತಿ ಮಾಡಿ ಮನೆಯನ್ನು ಅಲಂಕಾರಗೊಳಿಸ್ಬೋದು ಅನ್ನೋದನ್ನ ಕಲಿತಕ್ಕಂಥದ್ದು. ಚಿಕ್ಕ ಇದರಲ್ಲಿ ಯಾವ ರೀತಿ ಅವರು ಪ್ರದರ್ಶನಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಚಿತ್ರಕಲಾ. ಇದು ನೋಡಿ, ಇದು ಸಣ್ಣ ಕಲ್ಲಿನಲ್ಲಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ಆರ್ಟ್ RS ಯಾವುದೇ ಅಕ್ಷರಗಳನ್ನ ಮಾಡಬಹುದು. ಬಹಳ ಅದ್ಭುತವಾದ ಚಿತ್ರ. ಶಿವಲಿಂಗ ಇದೆ. ಶಿವಲಿಂಗವನ್ನ ಕಲ್ಲಿನ ಮೇಲೆ ಬಿಡಿಸಿ ಇದನ್ನ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಅಂತಃಪುರದ ತಿಪ್ಪಮ್ಮ ಬಹಳ ಅದ್ಭುತವಾಗಿ ಬಾವುಟವನ್ನು ಕಲ್ಲಿನ ಮೇಲೆ ಬಿಡಿಸಿದ್ದಾರೆ. ರಸದಿಂದ ರಸ ಮಾಡುವ ವಿಧಾನ ಅಂದ್ರೆ ಕಲ್ಲುಗಳು ವೇಸ್ಟ್ ಆಗಿ ಬಿದ್ದಿರ್ತಕ್ಕಂಥ ಈ ಕಲ್ಲುಗಳಿಗೆ ಚಿತ್ರಗಳನ್ನ ಹಾಕಿ ಅವುಗಳನ್ನು ಶೃಂಗಾರಗೊಳಿಸಿ ಒಂದು ಕಲೆಯನ್ನ ಕಲ್ಲುಗಳ ಮೇಲೆ ಇರತಕ್ಕಂಥ ಕೆಲಸವನ್ನು ನಮ್ಮ ಡ್ರಾಯಿಂಗ್ ಸರ್ ಜೊತೆಗೆ ಅವರು ಮಕ್ಕಳು ಮಕ್ಕಳು ಅದ್ಭುತವಾಗಿ ಮಾಡಿದ್ದಾರೆ. ನೀವು ಕೂಡ ದೇಶಭಕ್ತರಾಗಿ ಇದೇ ಥರ ಚಿತ್ರಗಳು ತೆಗಿಬೇಕಂತೇಳಿ ಅವರು ಸಾರೆಲ್ಲ ಕಲಿಸ್ಕೊಂಡಿದ್ದಾರೆ. ಮುಂದೆ ಇದೇ ರೀತಿಯಾಗಿ ನೀವು ಕೂಡ ಚಿತ್ರ ಬಿಡಿಸೋದು ಕೂಡ ಕಲಿಬೇಕು. ಒಳ್ಳೆ ಉತ್ತಮ ಹವ್ಯಾಸಗಳು. ಈ ಚಿತ್ರಗಳೆಲ್ಲ ನೋಡ್ತಾ ಇರೋದು ಎಲ್ಲ ಸಂವಿಧಾನ ಜಾಥಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಚಿತ್ರಕಲಾ ಸ್ಥಾನ ಅವರು ಮಾಡ್ತಿರ್ತಕ್ಕಂಥ ಮಕ್ಕಳಿಂದ ಮಾಡ್ತಿರ್ತಕ್ಕಂಥ ಡ್ರಾಯಿಂಗ್ಸ್ ಇವೆಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮಕ್ಕಳೆಲ್ಲ ಟು ಬಿ ಆನೆಸ್ಟ್ ದೇ ಆರ್ ಬ್ಲೆಸ್ಡ್ ಟು ಹ್ಯಾವ್ ಎ ಡ್ರಾಯಿಂಗ್ ಸರ್ ಲೈಕ್ ಮಲ್ಲಿಕಾರ್ಜುನ್ ಸರ್. ಥ್ಯಾಂಕ್ ಯು. ಹ್ಯಾಪಿ ಹಾರ್ಟ್ ಡೇ. ನನ್ನ ಹೆಸರು ವಯಸ್ಸಂದ್ರೆ 9ನೇ ತರಗತಿಯಲ್ಲಿ ಯೂನಿವರ್ಸಲ್ ಲ್ಯಾಂಗ್ವೇಜ್ ಇಸ್ ಆರ್ಟ್, ಸೋ ಸ್ವೀಟ್ ಈಸ್ ಸ್ಟೂಡೆಂಟ್ ಹಾರ್ಟ್. ಪ್ರಪಂಚಕ್ಕೆ ಇರೋದು ಒಂದೇ ಡೇ, ಅದೇ ನಮ್ಮ ಹಾರ್ಟ್ ಡೇ. ಕಲೆಗಳಲ್ಲಿ ಇರೋದು ಹಲವಾರು ವಿಧ, ಎಲ್ಲರನ್ನು ಸೆಳೆಯುವುದೇ ನಮ್ಮ ಚಿತ್ರಕಲಾವಿದ. ಈಸ್ ಹಾರ್ವೆಸ್ಟ್, ಆರ್ಟ್ ಈಸ್ ಬೆಸ್ಟ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಚಿತ್ರ ಬಿಡಿಸಿ ನೋಡು. ಸುಂದರ ಕಲೆ ಸಂಪತ್ತಿನ ಹೊಳೆ. ನೋಡಿ ಕಲಿ, ಮಾಡಿ ತಿಳಿ, ಚಿತ್ರಕಲೆ ಬಿಡಿಸೋಡು ನಡಿ. ಒಂದು ಚಿತ್ರ ಒಂದು ಪುಸ್ತಕಕ್ಕೆ ಸಮಾನ. ಕುಂಬಾರನಿಗೆ ವರ್ಷ, ಚಿತ್ರಕಲೆಗೆ ನಿಮಿಷ. ಕೋಣೆ ಕೂಸು ಕೊಳೆಯಿತು, ಚಿತ್ರಕಲೆ ಕೂಸು ಬೆಳೆಯಿತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಚಿತ್ರಕಲೆ ನಮ್ಮ ನರನಾಡಿಯಲ್ಲಿ. ತುಂಬಿದ ಕೊಡ ತುಳುಕುವುದಿಲ್ಲ, ಚಿತ್ರಕಲೆ ಅರಿಸುವುದಿಲ್ಲ. My name is Soumya. I'm studying in 7th standard. First of all, I wish you all very happy. Today we have celebrated Art Day, and I will speak 2 more words of Art Day. How we will mix the paints, and how we will draw the pictures, and how we will draw the tough pictures. Sir said you how to draw the pictures, and stone art, how to draw the stone art, and clay modeling and graph. Thank you for one and a half. Dedicated drawing, sir, like this, sir. Our children are blessed with so much of sir has taken his effort and dedication towards hard working in the field of drawing. So our children are very grateful to have such type of drawing teacher. So we always children and other teachers are very gratitude to him, and by seeing him, other teachers are by him we have to learn a lot by him. So he has given a very hard worker. To be sincere and honesty, he is a true worker and very hard worker. By him, other teachers have to be, by seeing him, we have to take so much of hard work and dedication by learning his more from him. So we are very glad to have arts and craft teacher. And we are very, children are very blessed, and to have such kind of drawing teacher. Thank you. ನನಗೆ
ಮಾರ್ಗ, ಚಿತ್ರಕಲೆ ಇದ್ರೆ ರಾಜ್ಯ ಮಾರ್ಗ. ನಮ್ಮ ಮಲ್ಲಿಕಾರ್ಜುನ್ ಸರ್ ಬಿಡುತ್ತಾರೆ ಚಿತ್ರಕಲೆ, ಹಾಗೆ ತುಂಬ ಶಿಲ್ಪಕಲೆ. ಕನ್ನಡ ಶಿಕ್ಷಕರು ರಾಜೇಶ್ ಸರ್, ಇಂಗ್ಲಿಷ್ ಶಿಕ್ಷಕರು ತಿಪ್ಪೆ ಸರ್, ಸಮಾಜ ಶಿಕ್ಷಕರು ನಾರಾಯಣ್ ಸರ್. ಇದರಲ್ಲಿ ಆಗಿರುವ ಚಿತ್ರ ಬಿಡಿಸುವವರು ಮಲ್ಲಿಕಾರ್ಜುನ್ ಸರ್. ಕಾಮನ ಬಿಂದುಗಳಲ್ಲಿ 12ರಿಂದ 12 ಸೇರಿದರೆ 24 ಇವೆಲ್ಲ ಚಿತ್ರಕಲೆ ವರ್ಣೀಯ ವಿಭಾಗ. ಚಿತ್ರಕಲೆ ಇಲ್ಲದೆ ಶಿಲ್ಪಕಲೆ ಇಲ್ಲ, ವ್ಯಕ್ತಿ ವರ್ಣ ಇಲ್ಲದೆ ಏನೂ ಇಲ್ಲ. ಚಿತ್ರಕಲೆ ಇದನ್ನು ಬೇರೆ ಯಾರು ಅಲ್ಲ, ಮಲ್ಲಿಕಾರ್ಜುನ್ ಸರ್. ಈ ದಿನ ನಮ್ಮ ಶಾಲೆಯಲ್ಲಿ ಚಿತ್ರಕಲಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಗುಡ್ ಮಾರ್ನಿಂಗ್. ಎ ಪಿಕ್ಚರ್ ಇದೆ ಒನ್ ಆಫ್ 1000 ವರ್ಡ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಚಿತ್ರ 1000 ಪದಗಳಿಗೆ ಸಮಾನ. ವೆನ್ ವರ್ಡ್ಸ್ ವೆಲ್ ಮ್ಯೂಸಿಕ್ ಸ್ಪೀಕ್ಸ್. ಅಂದರೆ ಯಾವಾಗ ಮಾತನಾಡೋಕ್ಕಾಗಲ್ಲ, ಸಂಗೀತ ಮಾತನಾಡುತ್ತಾನೆ. ಅದೇ ರೀತಿ ವೆನ್ ವರ್ಡ್ಸ್ ವೆಲ್ ಯಾವಾಗ ಮಾತಿನಿಂದ ಹೇಳೋಕ್ಕಾಗದಿರೋದ್ರಿಂದ ನಾವು ಪಿಕ್ಚರ್ ರೂಪದಲ್ಲಿ, ಅಂದರೆ ಚಿತ್ರಕಲೆಯ ರೂಪದಲ್ಲಿ ನಾವು ನಮ್ಮ ಇರ್ತಕ್ಕಂಥ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಇಂತಹ ಒಂದು ಕ್ರಿಯೇಟಿವಿಟಿನ ಎಲ್ಲ ಡ್ರಾಯಿಂಗ್ ಸರ್ ಅವರು ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಶಾಲೆಯಲ್ಲಿ ಕಲಾ ದಿನೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಾವು ಪ್ರತಿಯೊಂದು ಚಿತ್ರವನ್ನು ನೋಡಿದರೆ ಇಲ್ಲಿ ಎಲ್ಲರ ಪ್ರತಿಬಿಂಬವು ಒಂದು ಸ್ಫೂರ್ತಿದಾಯಕವಾಗಿರ್ತದೆ. ಫಸ್ಟ್ ಯಾರಿಗೆ ಚಿತ್ರ ಬಿಡಿಸೋಕ್ಕೆ ಬರ್ತಿದ್ದಿಲ್ಲ, ಎಕ್ಸಾಂಪಲ್ ತಗೊಂಡ್ರೆ ನನಗೆ ಬರ್ತಾ ಇದ್ದಿಲ್ಲ. ಇಲ್ಲಿ ಬಂದಮೇಲೆ, ಈ ಸ್ಕೂಲಿಗೆ ಬಂದಮೇಲೆ ನಾನು ಡ್ರಾಯಿಂಗನ್ನು ಕಲಿತು ಸ್ಟೋನ್ ಆರ್ಟು, ಪೇಪರ್ ಕಟ್ಟಿಂಗು ಮತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಕಲೆ ಅನ್ನೋದು ಸುಲಭವಾಗಿ ಒಳ್ಳೆಯುವಂಥದ್ದಲ್ಲ. ವಿದ್ಯೆ ಆಗಲಿ ವಿನಯ ಆಗಲಿ ಯಾವುದು ಒಳ್ಳೆಯದು, ಬೇಗ ಹೊಲಿಬೇಕಂದ್ರೆ ಅಷ್ಟು ಸುಲಭವಲ್ಲ. ಒಂದು ಕಲೆಯನ್ನು ನಾವು ಕಲಿತುಕೊಳ್ಳಬೇಕೆಂದರೆ ಫಸ್ಟ್ ಆಸಕ್ತಿ ಇರಬೇಕು, ಸ್ಫೂರ್ತಿದಾಯಕವಾಗಿರ್ಬೇಕು. ನಾವು ಆಸಕ್ತಿ, ತಾಳ್ಮೆ ಎಲ್ಲಿ ಇರ್ತದೋ ಅಲ್ಲಿ ವಿದ್ಯೆ, ವಿನಯ ಮತ್ತು ಚಿತ್ರ ಎಲ್ಲ ಒಲಿಯುತ್ತದೆ. ಧನ್ಯವಾದ. Good morning to all. My name is Sankalpa. I am studying in South India. Actually, I wish you all happy Hearts Day. ಫಸ್ಟು ನನಗೆ ಇಲ್ಲಿ ಬಂದಾಗ ಚಿತ್ರ ಬಿಡ್ಸಕ್ಕೆ ಬಂದಿದ್ದಿಲ್ಲ. ಇಲ್ಲಿ ಬಂದು ಡ್ರಾಯಿಂಗ್ ಸೈಡಿಂದ ಚಿತ್ರ ಬಿಡಿಸಕ್ಕೆ ಅದೇ ವರ್ಷ ಪ್ರತಿಭಾ ಕಾರಂಜಿಯಲ್ಲಿ ಯಾರು ಸ್ಟೇಟ್ ಲೆವೆಲ್ ಡ್ರಾಯಿಂಗ್ನಲ್ಲಿ ಹೋಗಿದ್ದಿಲ್ಲ. ಅದೇ ಈ ವರ್ಷ ನಮ್ಮ ತರಗತಿಯಲ್ಲಿ ಚಿತ್ರಕಲೆಯಲ್ಲಿ ಸ್ಟೇಟ್ ಲೆವೆಲ್ ಹೋಗಿದ್ದಾರೆ. ಡ್ರಾಯಿಂಗ್ ಶಾಲೆಯಿಂದ ನಾನು ಚಿತ್ರ ಬಿಡಿಸೋದನ್ನು ಕಲ್ತ್ಕೊಂಡೆ. ಮತ್ತು ಪೇಪರ್ ಕಟ್ಟಿಂಗ್, ಸ್ಟೋನ್ ಆರ್ಟ್, ಮತ್ತು ಅಂದರೆ ಡ್ರಾಯಿಂಗ್ ಒಂದು ಸಿಸ್ಟಮ್ ಇರೋದೇ ಅಲ್ವಾ, ಆ ಸಿಸ್ಟಮ್ ನನಗೆ ಗೊತ್ತಿರಲಿಲ್ಲ. ಡ್ರಾಯಿಂಗ್ ಶಾಲೆಯಿಂದ ತಿಳ್ಕೊಂಡೆ. ನಾನು ಪೇಂಟಿಂಗ್ ಮಾಡೋದಕ್ಕೂ ಮತ್ತು ಡ್ರಾಯಿಂಗ್ ಹೇಗೆ ಪೆನ್ಸಿಲ್ ಡ್ರಾಯಿಂಗ್ ಮಾಡೋದು, ಶೇಡಿಂಗ್ ಮಾಡೋದು ಇದೆಲ್ಲ ನನಗೆ ಬರ್ತಿದ್ದಿಲ್ಲ. ಡ್ರಾಯಿಂಗ್ ಶಾಲೆಯಿಂದ ನಾನು ಕಲ್ತ್ಕೊಂಡೆ. ಥ್ಯಾಂಕ್ ಯು. ಮಾರ್ನಿಂಗ್ I'm studying in Science College. National Art Day. Happy National Art Day. Sir learned you how to paint and how to mix the paintings, how to do mixing the paints. ಆರ್ಟ್ ದಿನದ ಎಲ್ಲರಿಗೂ ಶುಭಾಶಯಗಳು. ಈ ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳು ಸಹ ಏನಂದ್ರೆ ಆರ್ಟ್ ಕಲೆಯನ್ನು ಹೊರತರ್ತಿದ್ದಾರೆ. ಯಾರು? ಮಲ್ಲಿಕಾರ್ಜುನ್ ಅವ್ರಿಗೆ ಮುಂದೆ ಒಂದು ವರ್ಡ್ ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ಟ್ ಟಚ್ ಟು ಹಾರ್ಟ್. My name is Elsa. I am studying in 6th class. I am school name is KS. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಆರ್ಟ್ ಡೇ ನಾನು ಮಾಡಲು ಅಂದುಕೊಂಡಿದ್ದಾರೆ. ನನಗೆ ಮೊದಲು ಡ್ರಾಯಿಂಗ್ ಮಾಡಲು ಬರುತ್ತಿಲ್ಲ. ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಎಲ್ಲ ಡ್ರಾಯಿಂಗ್ ಮಾಡಲು ಹೇಳಿಕೊಟ್ಟರು. ಈ ಥರ ಎಲ್ಲ ಡ್ರಾಯಿಂಗ್ ಮಾಡಿದ್ದೇವೆ. ಈ ಥರ ಎಲ್ಲ ಕಣ್ಣಿನ ಚಿತ್ರಗಳು ಎಲ್ಲನೂ ಮಾಡುತ್ತೇವೆ. ನನಗೆ ಏನು ಮಾಡಲು ಬರ್ತಿಲ್ಲ, ಈ ಸಾರಿನಿಂದ ಎಲ್ಲ ಮಾಡುತ್ತೇನೆ ಅಂತ ಹೇಳಲು ಅವಕಾಶ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಚಿತ್ರಕಲೆ ನಮ್ಮ ಶಾಲೆಗೆ ಮೋನಿಕಾ
ಚಿತ್ರಕಲಾ ಶಿಕ್ಷಕರು ಕಂಡರು. ಕಣ್ಣಿಗೆ ಕಾಣುವ ಕನಸು, ಕಲ್ಪನೆಗೆ ಮೀರಿದ ಮನಸ್ಸು, ಇತಿಹಾಸದಲ್ಲಿ ಅಳಿಸಲಾಗದ ಯಶಸ್ಸು, ನೋಡಬೇಕು ಅಂಥದ್ದೊಂದು ಸೊಗಸು ನಮ್ಮ ಶಾಲೆಯಲ್ಲಿ ಅರಳಿತು ಚಿತ್ರಕಲೆಯ ಕನಸು. ಬಣ್ಣ ಬಣ್ಣಗಳ ಚಿಲಿಪಿಲಿಯ ಚಿತ್ತಾರ, ಕಾಮನ ಬಿಲ್ಲಿನಲ್ಲಿ ವರ್ಣರಂಜಿತ ಮಾಯಾಲೋಕ ಸೃಷ್ಟಿಯಾಗಿದೆ ಇಲ್ಲಿ. ಕಾಂಬುಲು ಬೇರೆ ಎಲ್ಲೂ ಸಿಗದು, ಕಾಣಲು ಬೇರೆಲ್ಲೂ ಸಿಗದು ಇಂತಹ ಪ್ರಾಣ ಈ ಜಗದಲ್ಲಿ. ಎಲ್ಲೆಡೆ ನೋಡಿದರೂ ಪಡೆಯುತ್ತಿದೆ ಮುದ್ದು ಮಕ್ಕಳ ರಂಗು ರಂಗಿನ ಆಟ. ಸ್ವಾಗತಿಸಿ ಕೈ ಬೀಸಿ ಕರೆಯುತ್ತಿವೆ ನಿಮ್ಮೆಲ್ಲರನ್ನು ಚಿತ್ರಪಟ. ನೂರಾರು ಕುಸುಮಗಳು ಕೆತ್ತನೆಯ ಚಿತ್ರಗಳು ಸುತ್ತ ಇರುವ ಗೋಡೆಗಳ ಮೇಲೆ 4 ದಿಕ್ಕಿನಲ್ಲಿ. ನಮ್ಮ ಪ್ರಾಮಾಣಿಕ ಪ್ರಯತ್ನದ ಹಾದಿಯಲ್ಲಿ ಗೆಲುವು ನಿಮ್ಮದಾಗಲಿ. ಕಲಾವಿದರ ಸಮಾಜದಲ್ಲಿ ನಿಮ್ಮ ಕಲರವ ತುಂಬಿದ ಕಲೆಯ ಕಲಾ ಪ್ರತಿಭೆ ಅನಾವರಣಗೊಳ್ಳಲಿ. ನೆರೆದಿರುವ ಗಣ್ಯಮಾನ್ಯರಿಗೆ ಚಿತ್ರಕಲಾ ದಿನಾಚರಣೆಯ ಶುಭಾಶಯಗಳು ತಿಳಿಸುವೆನು ಈ ಸಂದರ್ಭದ ಸಮಯದಲ್ಲಿ, ಇಲ್ಲಿ ನಿರ್ಮಾಣಗೊಂಡ ಈ ಸುಂದರ ವೇದಿಕೆಯಲ್ಲಿ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಇಂದಿನ ವಿಶೇಷತೆ ಏನಂತಂದ್ರೆ ಚಿತ್ರಕಲೆ. ಈ ಥರ ಎಲ್ಲ ಚಿತ್ರಣ ಮಾಡಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಿದೆ ಸರ್. ನೀವು ಬಂದಮೇಲೆ ಈ ಥರ ಎಲ್ಲ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ನಮ್ಗೆ ಇವೆಲ್ಲ ನೋಡಿ, ಇವಾಗ ಚಿತ್ರಕಲೆ ಅಂತಂದ್ರೆ ಬರೀ ಪೇಪರ್ ಮೇಲೆ ಮಾಡೋದಷ್ಟೇ ಅಲ್ಲ, ಒಂದು ಕಲ್ಲಿನ ಮೇಲೆ ಈ ತರ ಮಾಡಿ ತೋರಿಸಿದ್ರೆ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡಿದಾರಲ್ವಾ. ಎಲ್ಲರೂ ಚಿತ್ರ ಪೇಪರ್ ಮೇಲೆ ಪೇಂಟ್ ತಂದು ಇಲ್ಲ ನೋಡಿ, ಇದು ಕಲ್ಲಿನ ಕೂಡ ಇದೆಲ್ಲ ಹೇಳ್ಕೊಡೋದಕ್ಕೆ ನಮ್ಮ ಸ್ಕೂಲಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದ್ರೆ ಮಕ್ಕಳೆಲ್ಲ ಬಹಳ ಇಂಟ್ರೆಸ್ಟ್ ಕೊಟ್ಟಿದೆ ಡ್ರಾಯಿಂಗ್ ಕಡೆ. ಅದು ನಮ್ಮ ಸಾರ್ ಬಂದು ನೋಡಿ ಸಾಧ್ಯ ಅಂತ ಹೇಳ್ಬೋದು. ಏನೇನೆಲ್ಲ ಕಲೆಗಳೆಲ್ಲ ಓದಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಈ ಸಾರ್ ಬಹಳ ಹೆಮ್ಮೆ ಆಗ್ತಾ ಇದೆ. ಇವತ್ತು ಏನಪ್ಪ ಅಂದ್ರೆ ಇವತ್ತು ಆಡ್ತಿದೆ ಇದೆಲ್ಲ ನಮ್ಮ ಸಾರಿಂದನೇ ಸಾಧ್ಯ. ನಮಗೆ ಮೊದಲಿಗೆ ಇದೆಲ್ಲ ಏನು ಮಾಡೋಕ್ಕೆ ಬರ್ತಿದ್ದಿಲ್ಲ, ಒಂದು ಡ್ರಾಯಿಂಗ್ ಕೂಡ ಹಾಕಕ್ಕೆ ಬರ್ತಿದ್ದಿಲ್ಲ. ಅಂಥದ್ರ ಮೇಲೆ ಕಲ್ಲಿನ ಮಗ್ನ ಹಾಕೋದು ನಮ್ಮ ಸಾರಿ ಎಲ್ಲ ನಮ್ಗೆ ಹೇಳ್ಕೊಡ್ತಾರೆ. ಇದೆಲ್ಲ ಕೂಡ ನಮ್ಮ ಸಾರಿಂದನೇ ಸಾಧ್ಯ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಚ್ಚೋಳಿ ಇಂದು ಕಲಾ ದಿನೋತ್ಸವ ಆಚರಣೆಯನ್ನು ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಕಲಾ ಶಿಕ್ಷಕರು ಇವರ ನೇತೃತ್ವದಲ್ಲಿ ನಮ್ಮ ಶಾಲೆಯ 250ಕ್ಕೂ ಹೆಚ್ಚು ಮಕ್ಕಳು ಬರೆದಿರ್ತಕ್ಕಂತಹ ಮತ್ತು ಬಿಡಿಸಿರ್ತಕ್ಕಂತಹ ಚಿತ್ರ ಪ್ರದರ್ಶನ ನಡೀತಾ ಇದೆ. ಇಲ್ಲೆಲ್ಲ ಬಹಳ ಅತ್ಯದ್ಭುತವಾಗಿ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅತ್ಯದ್ಭುತ ಚಿತ್ರಕಲೆಗಳನ್ನು ಮಕ್ಕಳು ಅನಾವರಣಗೊಳಿಸಿದ್ದಾರೆ. ಈ ಚಿತ್ರಕಲೆಯನ್ನ ಒಳಹೊಕ್ಕಿ ನೋಡಿದಾಗ, ಮಾರ್ಮಿಕವಾಗಿ ಅರ್ಥೈಸಿಕೊಂಡಾಗ ಪ್ರಕೃತಿ ಮತ್ತೆ ದಿನನಿತ್ಯದ ಜೀವನದಲ್ಲಿ ವರ್ಣರಂಜಿತ ಆಗಿರ್ತಕ್ಕಂತಹ ಎಲ್ಲ ಅಂಶಗಳನ್ನ ಎಲ್ಲ ಚಿತ್ರದಲ್ಲಿ ಬಿತ್ತರಿಸಿದ್ದಾರೆ. ಕೆಲವು ಕೆಟ್ಟು ಹೋಗುವಂತಹ ವಸ್ತುಗಳನ್ನ ಬಳಸಿ ಕೂಡ ಇಲ್ಲಿ ಚಿತ್ರವನ್ನ ಅರಳಿಸಿರುವಂತಹದ್ದು. ಕಲ್ಲಿನಲ್ಲೂ ಕೂಡ ಕಲೆಯನ್ನ ಅರಳಿಸಿರುವಂತಹ ಕೀರ್ತಿ ನಮ್ಮ ಮಲ್ಲಿಕಾರ್ಜುನ್ ಸರ್ದು, ಹಾಗೆ ನಮ್ಮ ಶಾಲೆಯ ಮಕ್ಕಳದು ಅಂತ. ಕೊಲೆ ಮಾಡಿದ್ರೆ ರಕ್ತ ಚೆಲ್ತದೆ, ಕೊಲೆ ಮಾಡಿದ್ರೆ ರಕ್ತ ಚೆಲ್ತದೆ, ಕಲೆ ಮಾಡಿದ್ರೆ ರಂಗು ಚೆಲ್ತದೆ ಅನ್ನುವಂತ ಮಾತು ಹೇಳ್ತಾ ಎರಡು ಮಾತುಗಳಿಗೆ ನೀಡ್ತಾ ಇದ್ದೇನೆ. ಸ್ಕೂಲಲ್ಲಿ ಒಂದು ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ನಾವು ಹಾಕಿಕೊಂಡು ಮೊಟ್ಟ ಮೊದಲಾಗಿ ನಾವು ಚಿತ್ರಕಲೆಯಲ್ಲಿ ಏನು ಕರಿಬೋದಪ್ಪ ಅಂದರೆ ಗುಡಿವಿನಡೆಯ ಉಪಯೋಗವನ್ನು ನಾವು ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕಂತೇಳಿ ನಮ್ಮ ಚಿತ್ರಕಲೆ ಸರ್ ಅವರು ಎಲ್ಲ ಮಕ್ಕಳಿಗೂ ಅಂದ ಚಂದಗಳ ಚಿತ್ರಗಳನ್ನು ಗೋಡೆ ಮೇಲೆ ಬಿಡಿಸಿ, ತದನಂತರ ಫೋನ್ ಮೇಲೆ ಕೂಡ ಅವರ ಚಿತ್ರಗಳನ್ನು ಮಕ್ಕಳಿಂದ ಬಿಡಿಸಿ, ತದನಂತರ ಸಂವಿಧಾನ ದಿನಾಚರಣೆಯ ಹಾಗೂ
ಚಿತ್ರಗಳನ್ನು ಬಿಡಿಸಿ ಎಲ್ಲ ಮಕ್ಕಳಿಗೆ ಚಿತ್ರಕಲೆಯ ಒಂದು ಕಲೆ ಯಾವ ರೀತಿ ಇರ್ತದೆ ಅಂತ ಹೇಳ್ಕೊಂಡು ಅವರ ಚಟುವಟಿಕೆಗಳಲ್ಲಿ ಹಲವಾರು ಬದಲಾವಣೆಗಳ ತರುವುದರ ಮೂಲಕ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಶಾಲೆಲ್ಲ ಸಿಬ್ಬಂದಿಯವರಿಗೆ ಅವರೆಲ್ಲ ಸಹಕರಿಸಿ ಎಲ್ಲ ಮಕ್ಕಳೊಂದಿಗೆ ಸಹಕರಿಸಿ ಇವತ್ತಿನ ಹ್ಯಾಪಿ ಮಾಡಿದ್ದೆ ಏನು ಕಲಾ ದಿನೋತ್ಸವ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಗೆ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವರಿಂದ, ಮಕ್ಕಳ ವತಿಯಿಂದ, ನಮ್ಮ ಅಡಿಗೆ ಸಿಬ್ಬಂದಿ ವರ್ಗದಿಂದ ತುಂಬ ಹೃದಯ ಧನ್ಯವಾದಗಳು. ಹ್ಯಾಪಿ ಹಾರ್ಟ್ಗೆ ಸರ್. ಚಿತ್ರ ಕಲೆ ದಿನೋತ್ಸವ, ಗಣಿತ ದಿನೋತ್ಸವ, ವಿಜ್ಞಾನ ರಾಷ್ಟ್ರೀಯ ದಿನಾಚರಣೆ, ಎಲ್ಲ ಸಮಾಜ ವಿಜ್ಞಾನ, ಸ್ವತಂತ್ರ ಹೋರಾಟಗಾರರ ದಿನಾಚರಣೆ, ಸಂವಿಧಾನ ದಿನಾಚರಣೆ, ಪ್ರತಿಯೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ನಮ್ಮೆಲ್ಲ ಶಿಕ್ಷಕರ ಸಹಯೋಗದಲ್ಲಿ ಮಕ್ಕಳ ಸಹಕಾರದೊಂದಿಗೆ ಅದ್ದೂರಿಯಾಗಿ ನೆರವೇರಿಸಿಕೊಡ್ತೀವಿ ಅಂತೇಳಿ ಈ ಮೂಲಕ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀವಿ. ಯಾವುದೇ ಶಾಲೆಯ ಮೌಲ್ಯವು ಆ ಶಾಲೆಯಲ್ಲಿನ ಶಿಕ್ಷಕರ ಮೇಲೆ ಅವಲಂಬನೆ ಆಗಿರುತ್ತದೆ. ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಈ ಸಮಾಜಕ್ಕೆ ನೀಡುತ್ತಾರೆ. ಅಂತೆಯೇ ನಮ್ಮ ಶಾಲೆಯ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ತಚ್ಚೋಳಿಯ ಪ್ರಭಾವಂತ ಕಲಾ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಸರ್ ಅವರು ಮಕ್ಕಳಲ್ಲಿ ಚಿತ್ರ, ಪೇಪರ್ ಕ್ರಾಫ್ಟ್ ಇನ್ನಿತರ ಹೊಸ ರೀತಿಯ ಆಲೋಚನಾ ಮಕ್ಕಳಲ್ಲಿ ಉತ್ತಮವಾಗಿ ಪ್ರದರ್ಶಿಸುತ್ತಾರೆ. ಅವರಲ್ಲಿ ಕಲೆಯ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸುತ್ತಿದ್ದಾರೆ. ಮಕ್ಕಳು ಕೂಡ ಶಿಕ್ಷಕರ ಮಾರ್ಗದರ್ಶನದಿಂದ ತುಂಬಾ ಉತ್ಸಾಹದಿಂದ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರ ಮೂಲಕ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸುವುದರ ಮೂಲಕ ನಮ್ಮ ಶಾಲೆಯ ಮತ್ತು ಶಿಕ್ಷಕರಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇಂದಿನ ಟೆಕ್ನಾಲಜಿ ಯುಗದಲ್ಲಿ ಕಲೆಯಿಂದ ಕೂಡ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ನಡೆಸಬಹುದು ಎಂಬುದಕ್ಕೆ ನಮ್ಮ ಶಾಲೆಯ ಕಲಾ ಶಿಕ್ಷಕರು ನಿರ್ಧರಿಸಿದವರಾಗಿದ್ದಾರೆ. ಬೈ ಪಾರ್ವತಿ, ಮ್ಯಾಥ್ಸ್ ಟೀಚರ್. ಧನ್ಯವಾದಗಳು. ಚಿತ್ರಕಲಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿನ್ನೆ ಎಲ್ಲರೂ ಭಾಗವಹಿಸಿ ಡೆಕೋರೇಷನ್ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಹಾಗೂ ಈ ಒಂದು ವರ್ಷದಲ್ಲಿ ಕಳೆದ ಮಾರ್ಚಿಂದ ಹಿಡಿದು ಇದುವರೆಗೂ ಮಾಡಿರುವಂಥ ಎಲ್ಲ ಆಕ್ಟಿವಿಟಿಗಳನ್ನು ಚಿತ್ರಕಲಾ ಪ್ರದರ್ಶನದ ಮೂಲಕ ಪ್ರಸ್ತುತಪಡಿಸಲಾಗಿದೆ. ಇದರಲ್ಲಿ ಕಂಡಿರುವಂಥ ಎಲ್ಲ ಚಿತ್ರಗಳನ್ನು ಇದುವರೆಗೂ ನೋಡಿ ಎಲ್ಲರೂ ಖುಷಿಪಟ್ಟಿದ್ದೀರಿ. ಅದೇ ರೀತಿ ನಿನ್ನೆ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥ ಎಲ್ಲ ಮಕ್ಕಳಿಗೂ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರಿಗೂ, ಪ್ರಾಂಶುಪಾಲರಿಗೂ, ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ಚಿತ್ರಕಲಾ ದಿನಾಚರಣೆಯ ಶುಭಾಶಯಗಳು. ಓಕೆ.